ಮನೆ ಮುಂದೆ ಕಸ ಸುರಿಯೋ ಅಭಿಯಾನಕ್ಕೆ ಇಂದು ಜಿಬಿಎ ಚಾಲನೆಯನ್ನ ನೀಡಿದೆ. ರಸ್ತೆ ಬದಿ ಕಸ ಎಸೆಯುವವರ ಮನೆ ಮುಂದೆ ಕಸ ಸುರಿದು ಜಾಗೃತಿ ಅಭಿಯಾನ ಮಾಡಲಾಗ್ತಾ ಇದೆ. ಈಗಾಗಲೇ ರಸ್ತೆ ಬದಿಯಲ್ಲಿ ಕಸ ಎಸೆದು ಹೋಗುವವರ ವಿಡಿಯೋಗಳನ್ನ ಮಾರ್ಷಲ್ಗಳು ಚಿತ್ರೀಕರಿಸಿದ್ದು, ಇಂದು ಅದೇ ವ್ಯಕ್ತಿಗಳ ಮನೆ ಮುಂದೆ ಕಸ ಸುರಿದು ಇನ್ಮುಂದೆ ರಸ್ತೆ ಬದಿಗಳಲ್ಲಿ ಕಸ ಎಸೆಯದಂತೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಅಲ್ಲದೆ 1,000 ರೂಪಾಯಿಯಿಂದ 10,000 ರೂಪಾಯಿವರೆಗೂ ದಂಡ ವಿಧಿಸಲು ತೀರ್ಮಾನಿಸಲಾಗಿದೆ. ಇನ್ನು ಹೊಸಕೆರೆಹಳ್ಳಿ ದತ್ತಾತ್ರೇಯ ನಗರದಲ್ಲಿ ಗುಜರಿ ಅಂಗಡಿ ಮಾಲೀಕರಿಗೆ ಮಾರ್ಷಲ್ ಸಿಬ್ಬಂದಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಎಲ್ಲೆಂದರಲ್ಲಿ ಗುಜರಿ ಅಂಗಡಿ ಮಾಲೀಕರು ಕಸ ಹಾಕ್ತಾ ಇದ್ರು. ಹೀಗಾಗಿ ಇಂದು ಅದೇ ಕಸವನ್ನ ವಾಪಸ್ ತಂದು ಗುಜರಿ ಅಂಗಡಿ ಮುಂದೆ ಹಾಕಿ ಜಿಬಿಎ ಸಿಬ್ಬಂದಿ ಎಚ್ಚರಿಕೆ ನೀಡಿದ್ದಾರೆ. ಒಬ್ಬರು ಬರ್ತಾರೆ, ಇಲ್ಲಿ ಕಾರ್ ಆಗಲಿ ಟೂ ವೀಲರ್ ಆಗಲಿ ನಿಲ್ಲಿಸಿ ಇಲ್ಲಿ ಯೂರಿನೇಟ್ ಮಾಡ್ಬಿಟ್ಟು ಹೋಗ್ತಾರೆ. ಪ್ರತಿ ಸಲ ಹಿಂಗೆ ಆಗ್ತಿರೋದು. ಸರ್, ಗಾರ್ಬೇಜು ಇಲ್ಲಿ ಗೌರ್ಮೆಂಟ್ ಅವ್ರು ಮಾಡಿರೋದು ತುಂಬ ಒಳ್ಳೇದೇನೆ ಆ್ಯಕ್ಚುಲಿ. ಯಾಕಂದರೆ ಇವಾಗ ಈ ಗಾರ್ಬೇಜ್ ಸಿಸ್ಟಮ್ನ ನಾವು ಎಲ್ಲಿ ಎತ್ಕೊಂಡು ಹೋಗಿ ಅವ್ರು ಡಂಪ್ ಮಾಡಬೇಕು ಅನ್ನೋದೇ ಅಷ್ಟೊಂದು ಸಿಟಿ ಡೆವಲಪ್ ಆಗ್ಬಿಟ್ಟಿದೆ. ಇವಾಗ ಸಿಟಿಲಿ ಎಲ್ಲೂ ಸ್ಪೇಸ್ ಇಲ್ಲ ನಿಮ್ಗೆ ಡೆವಲಪ್ ಮಾಡೋಕ್ಕೆ, ಇದನ್ನು ಗಾರ್ಬೇಜ್ನ ಡಂಪ್ ಮಾಡೋಕ್ಕೆ. ಹಂಗಾದ್ರೂ ಸ್ವಲ್ಪ ಒಂದು ಈ ರೆಡ್ಯೂಸ್ ಆಗಲಿ ಅಂದ್ಬಿಟ್ಟು ಗೌರ್ಮೆಂಟ್ ಅವರು ಒಂದು ಆ್ಯಕ್ಷನ್ ತೊಗೊಂಡಿದ್ದಾರೆ. ಏನು ಮಾಡಿಲ್ಲ, ನೀಟಾಗಿ ಮಡ್ಕೊಳ್ಳಿ, ರೋಡಲ್ಲಿ ಏನು ಕಸ ಬಸ್ ಹಾಕ್ಬಿಡಿ ಅಂತ. ನೀವೇನಾದ್ರೂ ಕಸ ಹೊರಗೆ ಹಾಕ್ತೀರಾ ನೀವು? ಇಲ್ಲ, ಮೂಟೆ ಹಾಕ್ತಿಲ್ವಾ, ರೋಡಲ್ಲಿ ಮೂಟೆ ಹಾಕ್ಬೇಡ ಅಂತ ಹೇಳಿದ್ರು ಅಷ್ಟೇ. ಓಕೆ, ಅಷ್ಟೇ, ಇನ್ನೇನಿಲ್ಲ. ನಿಮ್ಮ ಮೊದಲೇ ಗಮನಕ್ಕೆ ಏನಾದ್ರು ತಂದಿದ್ರೆ ನೀವು ಮೂಟೆ ಒಳಗಡೆ ಇಟ್ಕೊತಿದ್ರೆ ಅಲ್ವಾ? ಯಾವಾಗಲೂ ಹೆಂಗೆ ಇಟ್ಕೊತೀರಾ, ಹೇಗೆ? ಫಸ್ಟ್ ಒಳಗೆ ಹಾಕಿದೆ, ಇವಾಗ ಸ್ವಲ್ಪ ಹೊರಗೆ ಹೋಗಿದ್ಮೇಲೆ ಕೆಲಸ ಮಾಡೋಕ್ಕಾಯ್ತು ಅಂತ ರೋಡಲ್ಲಿ ಹಾಕಿದೆ, ಇನ್ಮೇಲೆ ಕರ್ಕೊಂಡು. ಓಕೆ, ಬಟ್ ನೀವು ಕಸ ಏನು ಹೊರಗಡೆ ಎತ್ತಿ ಏನು ಹಾಕಲ್ಲ ನೀವು? ಆ ಥರ ಮಾಡೋದು. ದಂಡ ಏನಾದರೂ ಹಾಕ್ತೀವಿ ಅಂತಂದ್ರೆ ಇಲ್ಲ, ಆ ಥರ ಏನಿಲ್ಲ. ಕೇಸ್ ಏನಾರು ಹಾಕ್ತೀವಿ ಅಂತಂದ್ರೆ? ಇಲ್ಲ, ಆ ಥರ ಏನು ಮಾಡಿಲ್ಲ. ನಮ್ಮ ಓನರ್ ಹೇಳಿದ್ದಾರೆ ಈ ಥರ ಮಾಡಬಾರ್ದು ಅಂತ. ಆ ಥರ ಏನು ಮಾಡಬಾರ್ದು ಅಂತ ಹೇಳಿದ್ರೆ ನೀಟಾಗಿ ಮಾಡ್ಕೊಳಮ್ಮ ಅಂತ ಹೇಳಿದ್ರು ಅಷ್ಟೇ. ಓಕೆ. 70ನೇ ಕನ್ನಡ ರಾಜ್ಯೋತ್ಸವ ಹಿನ್ನೆಲೆ 70 ಸಾಧಕರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಘೋಷಣೆ ಮಾಡಲಾಗಿದೆ. ಸಚಿವ ಶಿವರಾಜ್ ತಂಗಡಗಿ ಸಾಧಕರ ಆಯ್ಕೆಯ ಪಟ್ಟಿ ಬಿಡುಗಡೆ ಮಾಡಿದ್ದು, ನವೆಂಬರ್ 1ರಂದು ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತೆ. 13 ಮಹಿಳಾ ಸಾಧಕರು ಹಾಗೂ 57 ಮಂದಿ ಪುರುಷ ಸಾಧಕರಿಗೆ ಪ್ರಶಸ್ತಿ ಘೋಷಿಸಲಾಗಿದೆ. ಸಮಾಜವಾದಿ ನಾಯಕ ಕೋಣಂದೂರು ನಿಂಗಪ್ಪ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದ್ದು, ಚಲನಚಿತ್ರ ಕ್ಷೇತ್ರದಲ್ಲಿ ನಟ ಪ್ರಕಾಶ್ ರೈ, ಸಾಹಿತ್ಯ, ಸಂಗೀತ, ಜಾನಪದ ಸೇರಿದಂತೆ ವಿವಿಧ ಕ್ಷೇತ್ರದ 70 ಸಾಧಕರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಲಾಗುತ್ತಿದೆ. ರಾಜ್ಯೋತ್ಸವ ಪ್ರಶಸ್ತಿಯನ್ನು ಈ ಸತೆ ಎಲ್ಲದೂ ರೆಡಿಯಾಗಿದೆ. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಅಧ್ಯಕ್ಷತೆಯೊಳಗೆ ಸಭೆ ಆಗಿ ನಮ್ಮ ಲಿಸ್ಟನ್ನು ಅನೌನ್ಸ್ ಮಾಡಿದ್ದೀವಿ. ಈ ಸತೆ ವಿಜಯಪುರ ಜಿಲ್ಲೆ ಸಿಂದಗಿಯ ನಿವೃತ್ತ ಶಿಕ್ಷಕರಾದ ಹಾಮ ಪೂಜಾರ್ ಅವರು ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಉತ್ತಮ ಶಿಕ್ಷಕರಾಗಿರೋ ಪೂಜಾರ್ ಅವರಿಗೆ ರಾಜ್ಯ ಹಾಗೂ ರಾಷ್ಟ್ರ ಪ್ರಶಸ್ತಿ ಲಭಿಸಿದೆ. ಅಲ್ಲದೆ ಅನೇಕ ಪ್ರಶಸ್ತಿಗಳು ಅವರನ್ನು ಅರಸಿ ಬಂದಿವೆ. ಧರ್ಮಸ್ಥಳ ಬುರುಡೆ ಪ್ರಕರಣದ ಸಂಬಂಧ ಮತ್ತೆ 4 ಎಸ್ಐಟಿ ನೋಟಿಸ್ ನೀಡಿದೆ. ವಿಠಲ್ ಗೌಡಗೆ ನಾಳೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿದೆ. ಇವರ ಜೊತೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ, ಗಿರೀಶ್ ಮಠಣ್ಣವರ್, ಜಯಂತ್ ಟಿಗೆ ನವೆಂಬರ್ 3ಕ್ಕೆ ಹಾಜರಾಗುವಂತೆ ಸೂಚಿಸಲಾಗಿದೆ. ಇನ್ನು ವಿಚಾರಣೆಗೆ ಹಾಜರಾಗುವಂತೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮನೆಗೆ ಎಸ್ಐಟಿ ನೋಟಿಸ್ ಅಂಟಿಸಿದೆ. ಪಿಎಸ್ಐ ಗುಣಪಾಲ್ ನೇತೃತ್ವದಲ್ಲಿ ತೆರಳಿದಂತಹ ತಂಡ ಉಜಿರೆಯ ತಿಮ್ಮರೋಡಿಯಲ್ಲಿರುವಂತಹ ಮಹೇಶ್ ಶೆಟ್ಟಿ ಮನೆಗೆ ನೋಟಿಸ್ ಅಂಟಿಸಿದ್ದು, ನವೆಂಬರ್ 3ಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದೆ. ಧರ್ಮಸ್ಥಳ ಪ್ರಕರಣ ರದ್ದು ಕೋರಿ ಕೋರ್ಟ್ಗೆ ಬುರುಡೆ ಗ್ಯಾಂಗ್ನಿಂದ ಅರ್ಜಿ ಸಲ್ಲಿಕೆ ವಿಚಾರದ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದು ಬಹಳ ಸೆನ್ಸಿಟಿವ್ ವಿಚಾರ. ಹೈಕೋರ್ಟ್ಗೆ ಹೋಗಿರೋದು ಗೊತ್ತು, ಆದರೆ ಮಾಹಿತಿ ಪಡೆದೇ ಇದರ ಬಗ್ಗೆ ಮಾತಾಡಬೇಕು. ಎಸ್ಐಟಿ ಸಂಗ್ರಹ ಮಾಡಿರೋ ವರದಿ ಕೋರ್ಟ್ಗೆ ಹೇಳ್ತಾರೆ. ಪ್ರಕರಣದ ವಿಚಾರ ಎಸ್ಐಟಿಗೆ ಬಿಟ್ಟು ಬೇರೆಯವರಿಗೆ ಗೊತ್ತಿಲ್ಲ. ವರದಿಯನ್ನು ಮೊದಲನೇ ವಾರದಲ್ಲೇ ಕೊಡ್ತಾರೆ, ಆದರೆ ಪೂರ್ಣ ವರದಿನಾ ಅಥವಾ ಮಧ್ಯಂತರ ವರದಿನಾ ಅನ್ನೋದು ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಧರ್ಮಸ್ಥಳ ಕೇಸ್ ವಾಪಸ್ ವಿಚಾರವಾಗಿ ಮೈಸೂರಿನಲ್ಲಿ ಮಾತನಾಡಿದ ಸಂಸದ ಯದುವೀರ್, ಕೇಸ್ ಕೊಟ್ಟವರ ಒಂದೊಂದೇ ಬಣ್ಣ ಈಗ ಬಯಲಾಗ್ತಾ ಇದೆ. ಧರ್ಮಸ್ಥಳದ ಹೆಸರಿಗೆ ಕಪ್ಪು ಮಸಿ ಬಳಿಯಲು ಷಡ್ಯಂತ್ರ ನಡೆದಿತ್ತು ಅನ್ನೋದು ಮೊದಲಿನಿಂದಲೂ ಗೊತ್ತಿತ್ತು. ಈಗ ಕಾನೂನಾತ್ಮಕವಾಗಿ ಅದು ಸಾಬೀತಾಗ್ತಾ ಇದೆ. ಯಾವ ಅಸ್ಥಿ ಪಂಜರಗಳು ಸಿಕ್ಕಿಲ್ಲ, ಹೀಗಾಗಿ ಕೇಸ್ ವಾಪಸ್ ತೆಗೆದುಕೊಳ್ಳಲು ಮುಂದಾಗಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಂಸದ ಗೋವಿಂದ ಕಾರಜೋಳ ಕೂಡ ಪ್ರತಿಕ್ರಿಯಿಸಿದ್ದಾರೆ.
ಹೊಸ ಬಿಲ್ಡಿಂಗ್ಗೆ ಪೇಂಟಿಂಗ್ ಮಾಡುವಾಗ ಆಯ ತಪ್ಪಿಬಿದ್ದು ಓರ್ವ ಕಾರ್ಮಿಕ ಸಾವನ್ನಪ್ಪಿದ್ದು 4 ಕಾರ್ಮಿಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಬೆಂಗಳೂರಿನ ಕೆಆರ್ಪುರ ಕ್ಷೇತ್ರದ ಪೈ ಲೇಔಟ್ನಲ್ಲಿ ಈ ಘಟನೆ ನಡೆದಿದೆ. ಯೂಸುಫ್ ಶರೀಫ್ ಅನ್ನುವ ಕಾರ್ಮಿಕ ಮೃತಪಟ್ಟಿದ್ದಾನೆ. ಸಪೋರ್ಟ್ಗೆ ಕಟ್ಟಿದ ಮರ ತುಂಡಾಗಿ ಕಾರ್ಮಿಕರು ಕೆಳಗಡೆ ಬಿದ್ದಿದ್ದಾರೆ. ಘಟನೆ ವೇಳೆ ಕಟ್ಟಡ ಪಕ್ಕದಲ್ಲಿ ಟೀ ಕುಡಿತಾ ಇದ್ದ ಗಂಡ ಹೆಂಡತಿ ಸೇರಿದಂತೆ 3 ಗಾಯಗಳಾಗಿದೆ. ಆಕ್ಷನ್ ಪ್ರಿನ್ಸ್ ನಟ ಧ್ರುವ ಸರ್ಜಾ ವಿರುದ್ಧ ಬನಶಂಕರಿ ಠಾಣೆಯಲ್ಲಿ ದೂರು ದಾಖಲಾಗಿದೆ. ನಟ ಧ್ರುವ ಸರ್ಜಾಯಿಂದ ಅಕ್ಕಪಕ್ಕದ ನಿವಾಸಿಗಳಿಗೆ ತೊಂದರೆ ಆಗ್ತಾ ಇದೆ ಅಂತ ಬನಶಂಕರಿ ಠಾಣೆಗೆ ಮನೋಜ್ ಎಂಬಾತ ದೂರು ನೀಡಿದ್ದಾರೆ. ಧ್ರುವ ಸರ್ಜಾ ನೋಡಲು ಬರುವಂತಹ ಅಭಿಮಾನಿಗಳು ಮನೆ ಮುಂದೆ ವಾಹನಗಳನ್ನು ಪಾರ್ಕ್ ಮಾಡ್ತಿದ್ದಾರೆ, ಮನೆಯ ಗೋಡೆ ಮೇಲೆ ಉಗೀತಿದ್ದಾರೆ, ಮನೆಯ ಮುಂದೆ ಧೂಮಪಾನ ಮಾಡ್ತಿದ್ದಾರೆ. ಇದರಿಂದ ತೊಂದರೆ ಆಗ್ತಾ ಇದೆ ಅಂತ ಧ್ರುವ ಸರ್ಜಾ ಸೇರಿದಂತೆ ಆತನ ಮ್ಯಾನೇಜರ್ ಮತ್ತು ಚಾಲಕನ ವಿರುದ್ಧ ದೂರು ನೀಡಲಾಗಿದೆ. ಈಗ ಕ್ರೈಮ್ ಜಗತ್ತಿನ ಸುದ್ದಿ ನೋಡೋಣ. ಬರ್ತ್ಡೇ ಪಾರ್ಟಿಯ ಬಿಲ್ ವಿಚಾರಕ್ಕೆ ನಡೆದ ಗಲಾಟೆ, ಕೊಲೆಯಲ್ಲಿ ಅಂತ್ಯ ಆಗಿರೋ ಘಟನೆ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಹಾರಗದ್ದೆ ಒಡ್ಡರಪಾಳ್ಯದಲ್ಲಿ ನಡೆದಿದೆ. ಸಂದೀಪ್ ಮೃತ ಯುವಕನಾಗಿದ್ದು ಪಾರ್ಟಿಗೆ ಅಂತ ಹೇಳಿ ಸ್ನೇಹಿತರನ್ನ ಬಾರ್ಗೆ ಕರ್ಕೊಂಡು ಹೋಗಿದ್ದ. ಪಾರ್ಟಿ ಮುಗಿಸಿ ಮೊದಲು ಸಂದೀಪ್ ಬಿಲ್ ಕಟ್ಟಿದ್ದ. ಇದಾದ ಬಳಿಕವೂ 2ನೇ ಬಾರಿ ಮತ್ತೆ ಬಿಲ್ ಕಟ್ಟುವಂತೆ ಸ್ನೇಹಿತರು ಒತ್ತಾಯಿಸಿದ್ರು. ಆದರೆ ಹಣ ಇಲ್ಲ ಅಂತ ಸಂದೀಪ್ ಹೇಳಿದ್ದ. ಇದೇ ದ್ವೇಷಕ್ಕೆ ಸಂದೀಪ್ನ ಮೇಲೆ ಹಲ್ಲೆ ನಡೆಸಿ ಕೊಲೆ ಮಾಡಿದ್ದಾರೆ. ಟೋಲ್ ಸಿಬ್ಬಂದಿ ಮೇಲೆ ಬಿಜೆಪಿ ಮುಖಂಡ ವಿಜುಗೌಡ ಪಾಟೀಲ್ ಪುತ್ರ ಥಳಿಸಿರುವಂತಹ ಘಟನೆ ವಿಜಯಪುರದ ಕನ್ನೊಳ್ಳಿ ಗ್ರಾಮದ ಬಳಿ ಇರುವಂತಹ ಟೋಲ್ನಲ್ಲಿ ನಡೆದಿದೆ. ಟೋಲ್ನಲ್ಲಿ ಹಣ ಕೇಳಿದ್ದಕ್ಕೆ ವಿಜುಗೌಡ ಮಗ ಅಂತ ಹೇಳಿ ಟೋಲ್ ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಿದ್ದಾರೆ. ಹಲ್ಲೆಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬುರುಡ ಗ್ಯಾಂಗ್ ಚಿನ್ನಯ್ಯ ಇರೋ ಜೈಲಲ್ಲಿ ಅವ್ಯವಸ್ಥೆಯ ಆರೋಪ ಕೇಳಿಬಂದಿದೆ. ಶಿವಮೊಗ್ಗದ ಸೋಗಾನೆಯಲ್ಲಿರೋ ಕೇಂದ್ರ ಕಾರಾಗೃಹದಲ್ಲಿ ಚಿನ್ನಯ್ಯನ ಉಸ್ತುವಾರಿ ಹೊತ್ತಿದ್ದ ಅಧಿಕಾರಿ ಶಿವಮೂರ್ತಿ ವಿರುದ್ಧ ಕರ್ತವ್ಯ ಲೋಪದ ಆರೋಪ ಕೇಳಿಬಂದಿದ್ದು, ಜೈಲಲ್ಲಿರೋ ಶಿಕ್ಷಾಬಂದಿಗೆ ಮೊಬೈಲ್ ಕೊಟ್ಟ ಆರೋಪದ ಹಿನ್ನೆಲೆ ಶಿವಮೂರ್ತಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ತುಂಗಾನಗರ ಪೊಲೀಸರು ಬಂಧಿಸಿದ್ದಾರೆ. ಶಿಕ್ಷಾಬಂದಿ ಫಯಾಜ್ಗೆ ಪೇಪರಲ್ಲಿ ಸುತ್ತಿ ಮೊಬೈಲ್ ಕೊಟ್ಟಿರುವುದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಹೀಗಾಗಿ ಶಿವಮೂರ್ತಿಯನ್ನ ಬಂಧಿಸಿದ್ದು, ಬಳಿಕ ಪ್ರಕರಣ ಸಂಬಂಧ ಶಿವಮೂರ್ತಿ ಬೇಲ್ ಪಡ್ಕೊಂಡಿದ್ದಾರೆ. ದೇಶೀಯ ಸುದ್ದಿಗಳನ್ನು ನೋಡೋಣ. ತೆಲಂಗಾಣದಲ್ಲಿ ಮೋಂತಾ ಚಂಡಮಾರುತದ ಎಫೆಕ್ಟ್ ಜೋರಾಗಿದೆ. ಧಾರಾಕಾರ ಮಳೆಯಿಂದಾಗಿ ಮುನ್ನೇರು ನದಿ ಉಕ್ಕಿ ಹರಿತಾ ಇದ್ದು, ವರಂಗಲ್, ಕಮ್ದುಂ ನಗರಗಳ ಸುತ್ತ ನೀರು ಆವರಿಸಿದ್ದು, ಜನರು ಮನೆಯಿಂದ ಹೊರಗೆ ಬರಲಾಗದಂತಹ ಸ್ಥಿತಿ ನಿರ್ಮಾಣವಾಗಿದೆ. ತಗ್ಗು ಪ್ರದೇಶಗಳಿಗೆಲ್ಲ ನೀರು ನುಗ್ಗಿದ್ದು, ಜನರು ಮನೆಗಳಿಂದ ನೀರು ಹೊರಹಾಕಲು ಹರಸಾಹಸ ಪಡ್ತಿದ್ದಾರೆ. ಬಿಹಾರದಲ್ಲಿ ಇವತ್ತು ಪ್ರಧಾನಿ ಮೋದಿ ಅಬ್ಬರದ ಚುನಾವಣಾ ಪ್ರಚಾರ ನಡೆಸಿದ್ರು. ಮುಜಾಫರ್ಪುರದ ರ್ಯಾಲಿಯಲ್ಲಿ ಮಾತಾಡಿರೋ ಪ್ರಧಾನಿ ರಾಹುಲ್ ಗಾಂಧಿ ತೇಜಸ್ವಿ ಯಾದವ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು. ಆರ್ಜೆಡಿ ಕಾಂಗ್ರೆಸ್ ಎರಡೂ ಎಣ್ಣೆ ನೀರಿನಂತೆ, ಆದರೂ ಬಿಹಾರದಲ್ಲಿ ಚುನಾವಣೆಗಾಗಿ ಮೈತ್ರಿ ಮಾಡಿಕೊಂಡಿವೆ. ಮಹಾಗಠಬಂಧನ್ ಮೈತ್ರಿದಾರರ ನಡುವೆ ಆಳವಾದ ಆಂತರಿಕ ಬಿರುಕುಗಳಿವೆ. ಅಧಿಕಾರದ ದುರಾಸೆಯಿಂದ ಎರಡೂ ಪಕ್ಷಗಳು ಒಗ್ಗಟ್ಟಾಗಿರುವಂತೆ ನಾಟಕವಾಡ್ತಿವೆ ಅಂತ ಕುಟುಕಿದ್ದಾರೆ. ये बिहार के चुनाव में कांग्रेस की सोची समझी ಟೀಂ ಇಂಡಿಯಾ ಮಾಜಿ ನಾಯಕ ಮತ್ತು ಕಾಂಗ್ರೆಸ್ ಎಂಎಲ್ಸಿ ಮೊಹಮ್ಮದ್ ಅಜರುದ್ದೀನ್ ನಾಳೆ ತೆಲಂಗಾಣ ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ಈ ಬೆಳವಣಿಗೆ ಬಗ್ಗೆ ಕೇಳಿದಾಗ ತೆಲಂಗಾಣ ಪಿಸಿಸಿ ಅಧ್ಯಕ್ಷ ಬೊಮ್ಮ ಮಹೇಶ್ ಕುಮಾರ್ ಗೌಡ್ ಅವರು ಅಜರುದ್ದೀನ್ ಸಚಿವರಾಗಬಹುದು, ಆದರೆ ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ ಅಂದಿದ್ದಾರೆ. ಈ ಬಗ್ಗೆ ಪಕ್ಷದಿಂದ ಅಥವಾ ಮಾಜಿ ಕ್ರಿಕೆಟಿಗ ರಾಜಕಾರಣಿ ಅಜರುದ್ದೀನ್ ಅವರಿಂದ ಯಾವುದೇ ಅಧಿಕೃತ ಮಾಹಿತಿ ಹೊರಬಿದ್ದಿಲ್ಲ. ಮಹಾರಾಷ್ಟ್ರದ ಮುಂಬೈನ ಪೂವೈ ಪ್ರದೇಶದಲ್ಲಿ ವ್ಯಕ್ತಿಯೊಬ್ಬ ಒತ್ತೆಯಾಳಾಗಿರಿಸಿಕೊಂಡಿದ್ದ ಆರೋಪಿ ರೋಹಿತ್ ಮೇಲೆ ಫೈರಿಂಗ್ ಮಾಡಿ ಹತ್ಯೆಗೈಯಲಾಗಿದೆ. 17 ಮಕ್ಕಳು, ಓರ್ವ ನಾಗರಿಕನನ್ನ ರಕ್ಷಣೆ ಮಾಡಲಾಗಿದ್ದು, ರೋಹಿತ್ ಆರ್ಯ ಅನ್ನುವನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ರಕ್ಷಣೆಗೆ ಮುನ್ನ ರೋಹಿತ್ ಆರ್ಯ ಅನ್ನುವಾತನ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಅದರಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವ ಬದಲು ನಾನು ಸರಿಯಾಗಿ ಯೋಚಿಸಿ ಕೆಲವು ಮಕ್ಕಳನ್ನು ಒತ್ತೆಯಾಗಿರಿಸಿಕೊಂಡಿದ್ದೇನೆ. ನನ್ನದು ಕೆಲವು ಬೇಡಿಕೆಗಳಿವೆ. ಆ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಮಕ್ಕಳಿಗೆ ತೊಂದರೆ ಮಾಡಿ ನಾನು ಆತ್ಮಹತ್ಯೆ ಮಾಡಿಕೊಳ್ತೇನೆ ಅಂತ ಹೇಳಿದ. ಸದ್ಯ ಮಕ್ಕಳನ್ನ ಪೊಲೀಸರು ರಕ್ಷಣೆ ಮಾಡಿದ್ದು ಆರೋಪಿಯನ್ನ ಬಂಧಿಸಿದ್ದಾರೆ.
ದೆಹಲಿಯಲ್ಲಿ ದಿನೇ ದಿನೇ ಗಾಳಿಯ ಗುಣಮಟ್ಟ ಕಳಪೆಯಾಗ್ತಾ ಇದೆ. ನಗರದಲ್ಲಿ ಕಳೆದ ಕೆಲವು ದಿನಗಳಿಂದ ವಾಯು ಮಾಲಿನ್ಯ ಹೆಚ್ಚಳವಾಗ್ತಾ ಇದ್ದು ನಗರದ ತುಂಬಾ ದಟ್ಟ ಹೊಗೆ ಆವರಿಸಿದ್ದು ಜನರ ಉಸಿರಾಟಕ್ಕೂ ತೊಂದರೆ ಆಗ್ತಾ ಇದೆ. ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಕಾರ ದೆಹಲಿಯಲ್ಲಿ ವಾಯು ಮಾಲಿನ್ಯ ಗುಣಮಟ್ಟ ಸೂಚ್ಯಂಕ 357ಕ್ಕೆ ದಾಖಲಾಗಿದೆ. ನಿನ್ನೆಗಿಂತಲೂ ಇಂದು ಗಾಳಿ ಗುಣಮಟ್ಟ ತೀವ್ರ ಕಳಪೆಯಾಗಿದೆ. ರಾಜಸ್ಥಾನದಲ್ಲಿ ಪುಷ್ಕರ್ ಜಾನುವಾರು ಮೇಳ ನಡೀತಾ ಇದೆ. ಮೇಳದಲ್ಲಿ ಕೋಣ ಹಾಗೆಯೇ ಕುದುರೆ ಒಂದು ಪ್ರಮುಖ ಆಕರ್ಷಣೆಯಾಗಿದ್ದು ರಾಜಸ್ಥಾನದ ಅನ್ಮೋಲ್ ಅನ್ನುವ ಕೋಣ ಬರೋಬ್ಬರಿ 23 ಕೋಟಿ ಬೆಲೆ ಬಾಳ್ತಿದೆ. ಅಂದಹಾಗೆ ಇದು ಮಾಮೂಲಿ ಕೋಣ ಅಲ್ವೇ ಅಲ್ಲ. ಇದರ ತೂಕ 1500 ಕೆಜಿ ಇದೆ. ಪ್ರತಿದಿನ ಸಾವಿರಾರು ರೂಪಾಯಿ ವೆಚ್ಚ ಮಾಡಿ ಈಕೆ ವಿಶೇಷ ಆಹಾರವನ್ನ ನೀಡಲಾಗ್ತಿದೆ. ಹಾಗೆ ಚಂಡೀಗಢದ 2.5 ವರ್ಷದ ಕುದುರೆ ಶಹಬಾಜ್ ಪುಷ್ಕರ ಮೇಳದಲ್ಲಿ ಮತ್ತೊಂದು ಆಕರ್ಷಣೆ. ಈ ಕುದುರೆಗೆ 15 ಕೋಟಿ ರೂಪಾಯಿವರೆಗೂ ಬೆಲೆ ನಿಗದಿ ಮಾಡಲಾಗಿದೆ. ದಕ್ಷಿಣ ಕೊರಿಯಾದಲ್ಲಿ ಅಮೆರಿಕ ಚೀನಾ ನಡುವೆ ಮಹತ್ವದ ವ್ಯಾಪಾರ ಒಪ್ಪಂದವಾಗಿದೆ. ಈ ವೇಳೆ ಟ್ರಂಪ್ ಚೀನಾಗೆ ವಿಧಿಸಿದ 57% ತೆರಿಗೆಯನ್ನು 47%ಗೆ ಇಳಿಸಿದ್ದಾರೆ. ಇಬ್ಬರು ಮಹಾನಾಯಕರ ಭೇಟಿ ನಂತರ ಚೀನಾ ಸರಕುಗಳ ಮೇಲಿನ ಸುಂಕವನ್ನು 10% ಇಳಿಸಿದ್ದಾರೆ. ಭಾರತದಲ್ಲಿ ಸ್ವತಂತ್ರವಾಗಿ ಧೈರ್ಯದಿಂದ ಬದುಕುತ್ತಿದ್ದೇವೆ, ಬಾಂಗ್ಲಾದೇಶಕ್ಕೆ ಬರುವುದಿಲ್ಲ ಅಂತ ಉಚ್ಚಾಟಿತ ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ತಿಳಿಸಿದ್ದಾರೆ. ತಾವು ದೆಹಲಿಯಲ್ಲಿ ಮುಕ್ತವಾಗಿ ಎಚ್ಚರಿಕೆಯಿಂದ ವಾಸಿಸ್ತಾ ಇದ್ದೇನೆ, ಭಾರತವನ್ನ ತೊರೆಯುವ ಯಾವುದೇ ಉದ್ದೇಶವನ್ನ ಹೊಂದಿಲ್ಲ. ಬಾಂಗ್ಲಾ ಸರ್ಕಾರ ಕಾನೂನುಬದ್ಧವಾಗಿದ್ರೆ ನಾನು ಬಾಂಗ್ಲಾದೇಶಕ್ಕೆ ಹೋಗಲು ಇಷ್ಟಪಡ್ತೇನೆ ಅಂತ ಹೇಳಿದ್ದಾರೆ. ಯುರೋಪಿನ ಮೊದಲ ಹಿಂದೂ ಕಲ್ಲಿನ ದೇವಾಲಯಕ್ಕೆ ಬ್ರಿಟನ್ನ ರಾಜಾರಾಣಿ ಭೇಟಿ ಕೊಟ್ಟಿದ್ದು ದೇವಾಲಯ 30ನೇ ವಾರ್ಷಿಕೋತ್ಸವ ಆಚರಿಸಿಕೊಳ್ತಾ ಇದೆ. ಈ ಸಂದರ್ಭದಲ್ಲಿ ಕಿಂಗ್ ಚಾರ್ಲ್ಸ್ ಹಾಗೂ ಅವರ ಪತ್ನಿ ರಾಣಿ ಕ್ಯಾಮಿಲ್ಲಾ ಜೊತೆಗೆ ಶ್ರೀ ಸ್ವಾಮಿನಾರಾಯಣ ಮಂದಿರಕ್ಕೆ ಭೇಟಿ ಕೊಟ್ಟರು. ದೇವಾಲಯದ ಮುಂದೆ ದಂಪತಿ ನಿಂತಿರೋ ಫೋಟೋವನ್ನ ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ.